ಡಿಯರ್ RCB ಫ್ಯಾನ್ಸ್, ಹೌ ಇಸ್ ದಿ ಜೋಶ್? ಈ ಸಲ ಕಪ್ ನಮ್ದು ಅಂತ ಎದೆಯುಬ್ಬಿಸಿ ಹೇಳೋಕೆ ಇನ್ನೊಂದೇ ಹೆಜ್ಜೆ. 18 ವರ್ಷಗಳ ಮಹಾ ತಪಸ್ಸು ಫಲಿಸೋ ಗಳಿಗೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಟಾಪ್ ಆಫ್ ದಿ ಟೇಬಲ್ ಪಂಜಾಬ್ ಕಿಂಗ್ಸ್ ತಂಡವನ್ನು ಸೋಲಿಸಿ 18ನೇ ಸೀಸನ್ IPLನ ಫಸ್ಟ್ ಫೈನಲಿಸ್ಟ್ ಆಗಿ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ದಾರೆ. ಇನ್ನೇನಿದ್ರು ಜೂನ್ 3ಕ್ಕೆ ನಡೆಯುವಂಥ ಚಾಂಪಿಯನ್ ಫೈಟ್ನಲ್ಲಿ ಯಾರು ಎದುರಾಳಿ ಅನ್ನೋದನ್ನು ಕಾಯೋದಷ್ಟೇ ಬಾಕಿ. ಪಂಜಾಬ್ ವಿರುದ್ಧದ ಪಂದ್ಯದಲ್ಲಿ RCBಗೆ ಈಸಿಯಾಗಿ ಗೆಲ್ಲುವುದಕ್ಕಿದ್ದು ಹೇಗೆ? ಫ್ರಾಂಚೈಸಿ ಬೌಲಿಂಗ್ ಸ್ಟ್ರಾಟಜಿ ಹೇಗಿತ್ತು? ಪಂಜಾಬ್ ಕಿಂಗ್ಸ್ ಬ್ಯಾಟರ್ಸ್ ಎಡವಿದ್ದೆಲ್ಲಿ? RCB ಫೈನಲ್ನಲ್ಲಿ ಕಪ್ ಗೆಲ್ಲೋಕೆ ಅಡ್ವಾಂಟೇಜಸ್ ಏನು? ಈ ಬಗೆಗಿನ ಡೀಟೇಲ್ಸನ್ನು ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾರದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಕಂಪ್ಲೀಟ್ ಡಾಮಿನೇಷನ್. ಟಾಸಿಂದ ಹಿಡಿದು ಮ್ಯಾಚ್ ವಿನ್ನಿಂಗ್ ಸಿಕ್ಸರ್ ಹೊಡೆಯೋವರೆಗೂ ಕೂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಬಾಯ್ಸ್ ಕಂಪ್ಲೀಟ್ ಡಾಮಿನೇಟ್ ಮಾಡಿದರು. ಬೌಲಿಂಗ್ಗೆ ಬಂದವರೆಲ್ಲ ವಿಕೆಟ್ ಎತ್ತಾಕೊಳ್ತಿದ್ರೆ ಪಂಜಾಬ್ ಬ್ಯಾಟರ್ಸ್ ಪೆವಿಲಿಯನ್ ಟು ಕ್ರೀಸ್, ಕ್ರೀಸ್ ಟು ಪೆವಿಲಿಯನ್ ಅಂತ ಒಬ್ಬರಿಂದ ಒಬ್ಬರು ಪರೇಡ್ ನಡೆಸಿದ್ದು. RCB ಫ್ಯಾನ್ಸ್ ಚೂರೇ ಚೂರು ಟೆನ್ಷನ್ ಆಗೋಕ್ಕೂ ಕೂಡ ಅವಕಾಶ ಕೊಡಲೇ ಇಲ್ಲ. ಮ್ಯಾಚ್ ಓಪನಿಂಗ್ ಟು ಎಂಡಿಂಗ್ವರೆಗೂ ಕೂಡ ಫುಲ್ ಪೈಸಾ ವಸೂಲ್ ಎಂಟರ್ಟೈನ್ಮೆಂಟ್. 9 ವರ್ಷಗಳ ಬಳಿಕ ಫಿನಾಲೆಗೆ ಕಾಲಿಟ್ಟಿರುವಂಥ ರೆಡ್ ಆರ್ಮಿ ಕಪ್ ಕನಸನ್ನು ನನಸು ಮಾಡೋಕೆ ಜಸ್ಟ್ ಇನ್ನು ಒಂದೇ ಒಂದು ಗೆಲುವಷ್ಟೇ ಬೇಕು. RCB ಬೌಲರ್ಸ್ ಪ್ರವಾಹಕ್ಕೆ ಕೊಚ್ಚಿ ಹೋದ ಪಂಜಾಬ್ ಬ್ಯಾಟರ್ಸ್. ಕ್ವಾಲಿಫೈಯರ್ 1 ಮ್ಯಾಚ್ ಆಗಿದ್ರಿಂದ ಟಫ್ ಫೈಟ್ ಇದ್ದೇ ಇರುತ್ತೆ ಅಂತಲೇ ಎಲ್ಲರೂ ಇಮ್ಯಾಜಿನ್ ಮಾಡ್ಕೊಂಡಿದ್ರು. ಯಾಕಂದರೆ ಬೆಂಗಳೂರು ಮತ್ತು ಪಂಜಾಬ್ ಆಟಗಾರರು 19 ಪಾಯಿಂಟ್ಸ್ಗಳೊಂದಿಗೆ ಟೇಬಲ್ ಟಾಪರ್ಸ್ ಆಗಿದ್ರು. ಟೂರ್ನ ಯುದ್ಧಕ್ಕೂ ಕೂಡ ಅತ್ಯದ್ಭುತ ಪ್ರದರ್ಶನಗಳನ್ನೇ ನೀಡ್ಕೊಂಡು ಬಂದಿದ್ರು. ಬಟ್ ಇದು ಚರಿತ್ರೆ ಸೃಷ್ಟಿಸೋ ಅವತಾರ ಅಂತ 18ನೇ ಸೀಸನ್ಗೆ ಕಾಲಿಟ್ಟಿದ್ದಂಥ ರೆಡ್ ಆರ್ಮಿ ಲಾಸ್ಟ್ ಮ್ಯಾಚಲ್ಲಿ ರೆಕಾರ್ಡ್ ಬ್ರೇಕಿಂಗ್ ಚೇಸಿಂಗ್ ಮಾಡಿ ಕ್ವಾಲಿಫೈಯರ್ 1ಗೆ ಬಂದಿದ್ರು. ಬಟ್ ಈ ಮ್ಯಾಚಲ್ಲಿ ರಿಸ್ಕ್ ಫ್ರೀ ಪರ್ಫಾರ್ಮೆನ್ಸನ್ನು ಕೊಟ್ಟರು. ಬೌಲಿಂಗ್ ಮತ್ತು ಬ್ಯಾಟಿಂಗ್ನಲ್ಲಿ ಪಂಜಾಬ್ ಆಟಗಾರರನ್ನು ಅಟ್ಟಾಡಿಸಿದರು. ಅದರಲ್ಲೂ RCB ಬೌಲರ್ಸ್ ಬೌಲಿಂಗ್ ಪ್ರವಾಹದ ಮುಂದೆ ಶ್ರೇಯಸ್ ಪಡೆ ಬ್ಯಾಟಿಂಗ್ ಸ್ಕ್ವಾಡ್ ಕಂಪ್ಲೀಟ್ ಆಗಿ ಕೊಚ್ಚಿ ಹೋಗಿತ್ತು. 14.1 ಓವರ್ನಲ್ಲೇ 101 ರನ್ಗಳಿಗೆ ಪಂಜಾಬ್ ಆಲ್ ಔಟ್. ಚಂಡೀಗಢನ ಮುಲ್ಲಂಪುರ ಸ್ಟೇಡಿಯಂನಲ್ಲಿ ನಡೆದಂಥ ಈ ಪಂದ್ಯದಲ್ಲಿ ಟಾಸ್ ಗೆದ್ದಂಥ RCB ಬೌಲಿಂಗನ್ನು ಚೂಸ್ ಮಾಡಿಕೊಂಡಿತ್ತು. ಸೊ ಫಸ್ಟ್ ಬ್ಯಾಟಿಂಗ್ಗೆ ಇಳಿದಂಥ ಪಂಜಾಬ್ ಬ್ಯಾಟರ್ಸ್ ಮಿನಿಮಮ್ 200+ ಸ್ಕೋರ್ ಮಾಡಬೇಕು ಅನ್ನೋಂಥ ಇಂಟೆನ್ಷನ್ನಲ್ಲೇ ಇದ್ದರು. ಆದರೆ RCB ಬೌಲರ್ ಸೆಟಲ್ ಆಗೋ ಕೂಡ ಅವರಿಗೆ ಚಾನ್ಸ್ ಕೊಡಲೇ ಇಲ್ಲ. ಅದೆಷ್ಟರ ಮಟ್ಟಿಗೆ ಅಂದರೆ ಪಂಜಾಬ್ ತಂಡದ 8 ಬ್ಯಾಟ್ಸ್ಮನ್ಗಳು 2 ಅಂಕಿ ತಲುಪೋಕ್ಕೂ ಕೂಡ ಸಾಧ್ಯವಾಗಲಿಲ್ಲ. ಮಾರ್ಕಸ್ ಸ್ಟೋಯ್ನಿಸ್ 26 ರನ್ ಗಳಿಸಿ ಹೈ ಸ್ಕೋರರ್ ಎನಿಸಿಕೊಂಡ್ರೆ ಪ್ರಭು ಸಿಮ್ರಾನ್ ಸಿಂಗ್ 18 ರನ್, ಹಾಗೆ ಅಜ್ಮತುಲ್ಲಾ ಒಮರ್ಜೈ 18 ರನ್ ಗಳಿಸಿದರು. ಉಳಿದವರೆಲ್ಲ ಬಿಲೋ 10 ಇದ್ರು. ಟೋಟಲಿ ಓಪನರ್ ಬ್ಯಾಟರ್ನಿಂದ ಹಿಡಿದು 10ನೇ ವಿಕೆಟ್ ಪ್ಲೇಯರ್ವರೆಗೂ ಕೂಡ ಕಂಪ್ಲೀಟ್ ಆಗಿ ಸರೆಂಡರ್ ಆಗಿದ್ರು. ಇದೇ ಪರಿಣಾಮ 14.1 ಓವರ್ಗಳಲ್ಲೇ 101 ರನ್ಗಳಿಗೆ ಪಂಜಾಬ್ ತಂಡ ಆಲ್ಔಟ್ ಆಯಿತು. ಜಸ್ಟ್ 2 ವಿಕೆಟ್ ನಷ್ಟಕ್ಕೆ ಟಾರ್ಗೆಟ್ ಬೆನ್ನತ್ತಿದ ಬೆಂಗಳೂರು ಬ್ಯಾಟರ್ಸ್. ಪಂಜಾಬ್ ನೀಡಿದಂಥ ಸ್ಕೋರ್ ನೋಡಿದಾಗ ಇದು 1 ಸೈಡೆಡ್ ಮ್ಯಾಚ್ ಅನ್ನೋದು ಆಲ್ಮೋಸ್ಟ್ ಅಲ್ಲೇ ಡಿಸೈಡ್ ಆಗಿತ್ತು. ಸೊ RCB ಆಟಗಾರರು ಆರಾಮಾಗಿ ಚೇಸ್ ಮಾಡ್ತಾರೆ ಅನ್ನೋದು ಗೊತ್ತೇ ಇತ್ತು. ಅದರಂತೆ ಫಿಲ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಇನ್ನಿಂಗ್ಸನ್ನು ಓಪನ್ ಮಾಡಿದರು. 3 ಓವರ್ಗಳಲ್ಲೇ 30 ರನ್ಗಳನ್ನು ಸ್ಕೋರ್ ಮಾಡಿದರು. ಇವರಿಬ್ಬರ ಪರ್ಫಾರ್ಮೆನ್ಸನ್ನು ನೋಡ್ತಾ ಇದ್ರೆ ಇವರೇ ಮ್ಯಾಚ್ ಫಿನಿಶ್ ಮಾಡ್ತಾರೆ ಅಂದ್ಕೊಳ್ಳುವಾಗಲೇ ವಿರಾಟ್ ಕೊಹ್ಲಿ ಅವರ ವಿಕೆಟ್ ಉರುಳಿತ್ತು. ಆ ಬಳಿಕ ಮಯಾಂಕ್ ಸೆಟಲ್ ಆಗುವಷ್ಟರಲ್ಲಿ ಅವರು ಕೂಡ ಔಟ್ ಆದರು. ಬಟ್ ಫಿಲ್ ಸಾಲ್ಟ್ ಮಾತ್ರ ಓಪನಿಂಗ್ನಿಂದಲೇ ಪಂಜಾಬ್ ಬೌಲರ್ಸ್ನ ಬೆಂಡೆತ್ತಿದ್ರು. ಜಸ್ಟ್ 27 ಎಸೆತಗಳಲ್ಲೇ 56 ರನ್ ಚಚ್ಚಿದ್ರು. ಹಾಗೆ ಕ್ಯಾಪ್ಟನ್ ಪಾಟಿದಾರ್ 8 ಬಾಲ್ಗಳಲ್ಲೇ 15 ರನ್ ಗಳಿಸಿ ಲಾಸ್ಟಲ್ಲಿ 6 ಬಾರಿಸುವ ಮೂಲಕ ಮ್ಯಾಚನ್ನು ಫಿನಿಶ್ ಮಾಡಿದರು. ಅಲ್ಲಿಗೆ 8 ವಿಕೆಟ್ಗಳ ಭರ್ಜರಿ ವಿಕ್ಟರಿಯೊಂದಿಗೆ RCB 18ನೇ ಸೀಸನ್ನ ಫೈನಲ್ಗೆ ನಂಬರ್ 1 ತಂಡವಾಗಿ ಲಗ್ಗೆ ಇಟ್ಟಿದೆ. ಜೋಸ್ ಸುಯಾಶ್ ಸುನಾಮಿ, ದಯಾಳ್ ಬಿರುಗಾಳಿ. ಇನ್ನು RCB ಪರ ಕೃಣಾಲ್ ಪಾಂಡ್ಯರನ್ನು ಹೊರತುಪಡಿಸಿ 5 ವಿಕೆಟ್ಗಳನ್ನು ಬೇಟೆಯಾಡಿದರು. ಅದರಲ್ಲೂ ಸುಯಾಶ್ ಶರ್ಮಾ ಅಂತೂ ಹೀರೋ ಆದರು. ಇಷ್ಟು ದಿನ ಆವರೇಜ್ ಪರ್ಫಾರ್ಮೆನ್ಸ್ ಬಂದರೂ ಕೂಡ ಬಿಗ್ ಡೇ, ಬಿಗ್ ಮ್ಯಾಚ್ನಲ್ಲೇ ಪವರ್ಫುಲ್ ಪರ್ಫಾರ್ಮೆನ್ಸನ್ನು ಕೊಟ್ಟರು. ಹಾಗೆ ಇಂಜುರಿಯಿಂದ ಹೊರಗುಳಿದಂಥ ಜೋಶ್ ಏಜಲುಡ್ ಕೂಡ ಕಮ್ಬ್ಯಾಕ್ ಮಾಡಿದ್ದು ತಂಡಕ್ಕೆ ಆನೆ ಬಲ ಬಂದದ್ದಾಗಿತ್ತು. ಇದೇ ಕಾರಣಕ್ಕೆ ಪಂಜಾಬ್ ತಂಡ ಮೊದಲ 6 ಓವರ್ಗಳಲ್ಲೇ ಪ್ರಮುಖ 4 ವಿಕೆಟ್ಗಳನ್ನು ಕಳ್ಕೊಂಡಿತ್ತು. ಜಸ್ಟ್ 48 ರನ್ಗಳನ್ನು ಕಲೆ ಹಾಕಿತ್ತು. ಇನ್ನು 60 ರನ್ಗಳಿಗೆ 6 ವಿಕೆಟ್ ಉರುಳಿದ್ವು. ಹಂಗೋ ಹಿಂಗೋ ತಿಣುಕಾಡಿ 100 ಕ್ರಾಸ್ ಮಾಡಿ ಆಲ್ಔಟ್ ಆದರು. RCB ಪರ ಸುಯಾಶ್ ಶರ್ಮಾ 17 ರನ್ ನೀಡಿ 3 ವಿಕೆಟನ್ನು ಎಗರಿಸಿದರು. ಹಾಗೆ ಜೋಶ್ ಏಜಲುಡ್ 21 ರನ್ ನೀಡಿ 3 ವಿಕೆಟ್ ಕಿತ್ತರು. ದಯಾಳ್ 2 ವಿಕೆಟ್ ಪಡೆದರೆ ಭುವಿ ಹಾಗೆ ಶಫರ್ಡ್ ಕೂಡ ವಿಕೆಟ್ಗಳನ್ನ ತಮ್ಮ ಖಾತೆಗೆ ಹಾಕಿಕೊಂಡ್ರು. ಬೌಲಿಂಗ್ ಎಕಾನಮಿ ಕೂಡ 7ರ ಒಳಗೆ ಇದ್ದಿದ್ದು ಪ್ಲಸ್ ಆಯಿತು. ಇನ್ನು ಅದ್ಭುತ ಪ್ರದರ್ಶನಕ್ಕಾಗಿ
ಸುಯಾಶ್ ಶರ್ಮಾ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡನ್ನು ಪಡ್ಕೊಂಡ್ರು. ಫೈನಲ್ಗೆ ಲಗ್ಗೆ ಇಟ್ಟಿರೋ RCBಗೆ ಸಾಲು ಸಾಲು ಅಡ್ವಾಂಟೇಜ್. ಎಸ್, ಇಂಥದ್ದೊಂದು ಕಾರಣಕ್ಕಾಗಿಯೇ RCB ಕ್ವಾಲಿಫೈರ್ 1ನಲ್ಲಿ ಆಡಿ ಫೈನಲ್ಗೆ ಲಗ್ಗೆ ಇಡಬೇಕು ಅಂತ ಆಸೆ ಪಟ್ಟಿದ್ದು. ಯಾಕಂದರೆ ಈಗ ರೆಡ್ ಆರ್ಮಿಗೆ ಕಪ್ ಗೆಲ್ಲೋಕೆ ಸಾಲು ಸಾಲು ಅಡ್ವಾಂಟೇಜಸ್ ಸಿಗಲಿದೆ. ಕ್ವಾಲಿಫೈರ್ 1ನಲ್ಲೇ ಫಿನಾಲೆಗೆ ಲಗ್ಗೆ ಇಟ್ಟಿರೋ RCBಗೆ ಸಾಕಷ್ಟು ಬೆನಿಫಿಟ್ಸ್ ಕೂಡ ಸಿಗುತ್ತೆ. ಲೀಗ್ ಹಂತದಲ್ಲಿ ಲಕ್ನೋ ವಿರುದ್ಧದ ಕೊನೆ ಮ್ಯಾಚಲ್ಲಿ 228 ರನ್ಗಳನ್ನು ಚೇಸ್ ಮಾಡಿ ಕ್ವಾಲಿಫೈರ್ 1ಗೆ ಸೆಲೆಕ್ಟ್ ಆಗಿದ್ರು. ಸೊ ಅಲ್ಲಿ ಬಿಗ್ ಟಾರ್ಗೆಟ್ನೇ ಚೇಸ್ ಮಾಡಿದ್ದು ದೊಡ್ಡ ಕಾನ್ಫಿಡೆನ್ಸನ್ನು ಕೊಟ್ಟಿತ್ತು. ಇದೇ ಕಾರಣಕ್ಕೆ ಪಂಜಾಬ್ ವಿರುದ್ಧ ಕೂಡ ಟಾಸ್ ಗೆಲ್ತಾ ಇದ್ದಂತೆ ಫಸ್ಟ್ ಫೀಲ್ಡಿಂಗ್ನೇ ಸೆಲೆಕ್ಟ್ ಮಾಡಿಕೊಂಡ್ರು. ಎಷ್ಟೇ ಹೈಸ್ಕೋರ್ ಮಾಡಿದರೂ ಕೂಡ ಚೇಸ್ ಮಾಡ್ತೇವೆ ಎನ್ನುವಂಥ ಮೂಡ್ನಲ್ಲಿದ್ದರು. ಬಟ್ ನಾವು ಬ್ಯಾಟಿಂಗ್ ಅಷ್ಟೇ ಅಲ್ಲ, ಬೌಲಿಂಗ್ನಲ್ಲೂ ಸೂಪರ್ ಡೂಪರ್ ಅನ್ನೋದನ್ನು ಪಂಜಾಬ್ ವಿರುದ್ಧ ಪ್ರೂವ್ ಮಾಡಿದ್ದಾರೆ. ಲಕ್ನೋ ವಿರುದ್ಧ ಕಾಸ್ಟ್ಲಿ ಆದರೂ ಕೂಡ ನಮ್ಮ ಮಿಸ್ಟೇಕ್ಸ್ನ ರಿಪೀಟ್ ಮಾಡಲ್ಲ ಅಂತ ಪಂಜಾಬ್ ಮೇಲೆ ಪ್ರೂವ್ ಮಾಡಿದರು. ಸೊ ಪಂಜಾಬ್ ಪಡೆಯನ್ನು 101 ರನ್ಗಳಿಗೆ ಆಲ್ಔಟ್ ಮಾಡಿದ್ದು ಕಾನ್ಫಿಡೆನ್ಸ್ನ ಡಬಲ್ ಮಾಡಿದೆ. ಹಾಗೆ ಬೌಲಿಂಗ್ ಮತ್ತು ಬ್ಯಾಟಿಂಗ್ನಲ್ಲಿ ಇಡೀ ಟೀಮ್ ಕಂಪ್ಲೀಟ್ ಆಗಿ ಫಿಟ್ ಆ್ಯಂಡ್ ಫೈನ್ ಆಗಿದೆ. ಅಲ್ಲದೆ ಕ್ವಾಲಿಫೈರ್ 1ನಲ್ಲೇ ಗೆದ್ದಿರೋದ್ರಿಂದ ಫೈನಲ್ ಪಂದ್ಯಕ್ಕೆ ಇನ್ನೂ 4 ದಿನಗಳ ಟೈಮ್ ಸಿಗುತ್ತೆ. ಇಂಜುರಿ ಪ್ಲೇಯರ್ಸ್ಗೆ ರಿಕವರಿಗೆ ಲಾಂಗ್ ಗ್ಯಾಪ್ ಸಿಕ್ಕಂತಾಗುತ್ತೆ. ಪಂಜಾಬ್ ವಿರುದ್ಧದ ಪಂದ್ಯದಲ್ಲೂ ಕೂಡ ಹೊರಗುಳಿದಂಥ ಟೀಮ್ ಡೇವಿಡ್ ಫೈನಲ್ ಮ್ಯಾಚ್ ವೇಳೆಗೆ ರಿಕವರ್ ಆಗ್ಬೋದು. ಅವರು ಕೂಡ ತಂಡಕ್ಕೆ ಕಮ್ ಬ್ಯಾಕ್ ಮಾಡಿದರೆ ತಂಡದ ಸ್ಟ್ರೆಂತ್ ನೆಕ್ಸ್ಟ್ ಲೆವೆಲ್ನಲ್ಲಿರುತ್ತೆ. ಹಾಗೆ ಬ್ಯಾಕ್ ಟು ಬ್ಯಾಕ್ ವಿಕ್ಟರಿ ಮೂಲಕ ಫೈನಲ್ಗೆ ಕಾಲಿಟ್ಟಿರೋದ್ರಿಂದ ಯಾವ ಟೆನ್ಷನ್ನೂ ಇರಲ್ಲ. ಹಾಗೆ ಟ್ರಾವೆಲ್ ಮಾಡಬೇಕು ಅನ್ನೋಂಥ ತಲೆಬಿಸಿ ಕೂಡ ಇರೋದಿಲ್ಲ. ಫೈನಲ್ ಮ್ಯಾಚ್ಗೆ ಕಂಪ್ಲೀಟ್ ಆಗಿ ರೆಸ್ಟ್ ತಗೊಂಡು ಪ್ರಾಕ್ಟೀಸ್ ಮಾಡಿ ಟೆನ್ಷನ್ ಫ್ರೀ ಆಗಿ ಕಣಕ್ಕಿಳಿಬಹುದು. ಸೊ ಇಷ್ಟೆಲ್ಲ ಲಾಭಗಳು ಇದ್ಮೇಲೆ ಈಗಂತೂ RCB ಪ್ಲೇಯರ್ಸ್ ಹಾಗೆ ಫ್ಯಾನ್ಸ್ ನಿರಾಳವಾಗಿರ್ತಾರೆ. ಹಾಗೆ ಫೈನಲ್ನಲ್ಲಿ ಕಾಂಪಿಟೇಟರ್ ಯಾರು ಅನ್ನೋದನ್ನು ಎದುರು ನೋಡ್ತಿದ್ದಾರೆ. 3 ತಂಡ ಫೈನಲ್ನಲ್ಲಿ RCB ಎದುರಾಳಿ ಯಾರು? ಸದ್ಯ 18ನೇ ಸೀಸನ್ IPLನ ಮೊದಲನೇ ಫೈನಲಿಸ್ಟ್ ಆಗಿ RCB ಟಿಕೆಟನ್ನು ಪಡ್ಕೊಂಡಿದೆ. ಬಟ್ ಇನ್ನು ಒಂದು ತಂಡ ಯಾವುದು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸದ್ಯ ಪ್ಲೇ ಆಫ್ಗೆ ಸೆಲೆಕ್ಟ್ ಆಗಿದಂಥ ಉಳಿದ 3 ತಂಡಗಳಿಗೂ ಕೂಡ ಅವಕಾಶ ಇದ್ದೇ ಇದೆ. ಜೂನ್ 30ಕ್ಕೆ ಗುಜರಾತ್ ಹಾಗೆ ಮುಂಬೈ ಇಂಡಿಯನ್ಸ್ ನಡುವೆ ಎಲಿಮಿನೇಟರ್ ಮ್ಯಾಚ್ ನಡೆಯುತ್ತೆ. ಇಲ್ಲಿ ಗೆದ್ದವರು ಸೆಕೆಂಡ್ ಕ್ವಾಲಿಫೈರ್ಗೆ ಸೆಲೆಕ್ಟ್ ಆಗ್ತಾರೆ. ಸದ್ಯ RCB ವಿರುದ್ಧ ಸೋತಿರುವಂಥ ಪಂಜಾಬ್ಗೆ ಇನ್ನೊಂದು ಚಾನ್ಸ್ ಇದ್ದು ಎಲಿಮಿನೇಟರ್ನಲ್ಲಿ ಗೆದ್ದವರ ವಿರುದ್ಧ ಕಣಕ್ಕಿಳಿತಾರೆ. ಸೊ ಇಲ್ಲಿ ಗೆದ್ದವರು ಫೈನಲಿಸ್ಟ್ ಆಗ್ತಾರೆ. ಫೈನಲ್ ಗೆದ್ದ ಮೇಲೆ ಸೆಲೆಬ್ರೇಷನ್. ಇನ್ನು ಮ್ಯಾಚ್ ವೇಳೆ ನೀವೆಲ್ಲ ಅಬ್ಸರ್ವ್ ಮಾಡಿರ್ಬೋದು, ಲಕ್ನೋ ವಿರುದ್ಧ ಗೆದ್ದು ಕ್ವಾಲಿಫೈರ್ 1ಗೆ ಕಾಲಿಟ್ಟಾಗ ಇಡೀ ಟೀಮ್ ಸೆಲೆಬ್ರೇಟ್ ಮಾಡಿತ್ತು. ಆದರೆ ಈ ಮ್ಯಾಚಲ್ಲಿ ಫ್ಯಾನ್ಸ್ ಸಂಭ್ರಮಿಸಿದ್ರು ಕೂಡ ಆಟಗಾರರು ಮಾತ್ರ ಹೆಚ್ಚೇನು ಸೆಲೆಬ್ರೇಟ್ ಮಾಡಲಿಲ್ಲ. ಅದಕ್ಕೆ ಕಾರಣ ಕಪ್ ಜೊತೆ ಕುಣಿದು ಕುಪ್ಪಳಿಸಬೇಕು ಅನ್ನೋದು. ಅದನ್ನು ಸ್ವತಃ ಆಟಗಾರರು ಕೂಡ ಹೇಳಿಕೊಂಡಿದ್ದಾರೆ. ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಕ್ಯಾಪ್ಟನ್ ರಜತ್ ಪಾಟಿದಾರ್ ಮಾತನಾಡಿ ಜೂನ್ 3ಕ್ಕೆ ಕಪ್ ಗೆದ್ದು ಎರಡನ್ನೂ ಒಟ್ಟಿಗೆ ಸಂಭ್ರಮಿಸ್ತೇವೆ ಅಂದರು. ಹಾಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ ಪಡೆದಂಥ ಸುಯಾಶ್ ಶರ್ಮಾ ಕೂಡ ಇದನ್ನೇ ಹೇಳಿದರು. ಸೊ ಈ ಪಂದ್ಯದ ಎನರ್ಜಿಯನ್ನು ಕೂಡ ಉಳಿಸ್ಕೊಂಡು ಫುಲ್ಲು ಕಾನ್ಫಿಡೆಂಟ್ ಆಗಿ ಫೈನಲ್ಗೆ ಕಾಲಿಟ್ಟಿದ್ದಾರೆ. ಒಟ್ಟಿನಲ್ಲಿ RCB ಅಂದ್ರೇ ಜೋಶ್. ಕಪ್ ಗೆಲ್ಲದೆ ಇದ್ದಾಗಲೇ ತಲೆ ಮೇಲೆ ಹೊತ್ತು ಮೆರೆಸಿದ್ದೇವೆ. ಈಗ ಟ್ರೋಫಿ ಹೊಸ್ತಿಲಲ್ಲಿ ಇದ್ದಾಗ ಬಿಡ್ತಾರಾ? ಹೀಗಾಗಿ ಆಲ್ರೆಡಿ ಸೋಷಿಯಲ್ ಮೀಡಿಯಾ ತುಂಬೆಲ್ಲ ಫ್ಯಾನ್ಸ್ ಹಾವಳಿ ಇಡ್ತಿದ್ದಾರೆ. 18ನೇ ಸೀಸನ್ ತುಂಬಾ ಸ್ಪೆಷಲ್ ಆಗಿದ್ದು ಕಪ್ ಕೂಡ ನಮ್ಮದೇ ಆಗೋದ್ರಲ್ಲಿ ಅನುಮಾನನೇ ಇಲ್ಲ. ಸೊ ನೀವು ಒಂದ್ಸಲ ಈ ಸಲ ಕಪ್ ನಮ್ಮದೇ ಅಂತ ಕಮೆಂಟ್ ಹಾಕಿಬಿಡಿ. ನಮಸ್ಕಾರ.